ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಅದಕ್ಕೆ ಈ ವಿಡಿಯೋಲ್ಲಿ ನಾವು ಚಾಯ್ಸ್ ಎಂಟ್ರಿ ಅಂದರೆ ಏನು, ಹಾಗೆ ಚಾಯ್ಸ್ 1, 2, 3, 4 ಅಂದರೆ ಏನು, ಅದರಲ್ಲಿ ಯಾವ ಚಾಯ್ಸ್ ಎಂಟ್ರಿ ಮಾಡಿದರೆ ಬೆಸ್ಟು ಅಂತ, ಹಾಗೆ ಚಾಯ್ಸ್ ಎಂಟ್ರಿ ಯಾಕೆ ಇಂಪಾರ್ಟೆಂಟು, ಇನ್ ಕೇಸ್ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದೇ ರೀತಿ ನಿಮಗೆ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಸ್ಕಾಲರ್ಶಿಪ್ಪು ಹಾಸ್ಟೆಲ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ವಿಡಿಯೋ ಸ್ವಲ್ಪ ಲೆಂತ್ ಆದರೆ ಆಗುತ್ತೆ, ನಿಮಗೆ ಇನ್ಫಾರ್ಮೇಷನ್ ಆದರೆ ಖಂಡಿತ ಉಪಯೋಗ ಆಗುತ್ತೆ. ಅದರಿಂದ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಿರಾ ವಿಡಿಯೋನಾದರೆ ವಾಚ್ ಮಾಡೋಕ್ಕಾದರೆ ಟ್ರೈ ಮಾಡಿ. ನಾನು ಕಂಪ್ಲೀಟು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಚಾಯ್ಸ್ 1 ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಚಾಯ್ಸ್ 1 ಯಾವ ವಿದ್ಯಾರ್ಥಿಗಳು ಕೊಡಬೇಕಂದ್ರೆ, ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿ ನನಗೆ ಈ ಕಾಲೇಜೇ ಸಾಕು, ನಾನು ನೆಕ್ಸ್ಟ್ ರೌಂಡ್ಸ್ ಆದರೆ ಪಾರ್ಟಿಸಿಪೇಟ್ ಮಾಡಲ್ಲ, ನನಗೆ ಸಿಕ್ಕಿರೋ ಕಾಲೇಜ್ ಆದರೆ ಚೆನ್ನಾಗಿದೆ, ಇನ್ನು ನೆಕ್ಸ್ಟ್ ರೌಂಡ್ಸು ಪಾರ್ಟಿಸಿಪೇಟ್ ಮಾಡಿದ್ರು ನನಗೆ ಬೆಟರ್ ಕಾಲೇಜು ಸಿಗೋ ಚಾನ್ಸಸ್ ಆದರೆ ಇಲ್ಲ ಅಂತ ಸ್ಯಾಟಿಸ್ಫೈ ಆಗಿ ನೀವು ಅದೇ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳು ಮಾತ್ರ ಚಾಯ್ಸ್ 1 ಆದರೆ ಕೊಟ್ಟರೆ ನಿಮಗೆ ಒಂದು KA ವೆಬ್ಸೈಟಲ್ಲೇ ಚಲನ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶ ಆದರೆ ಕೊಟ್ಟಿರ್ತಾರೆ. ಹಾಗೆ ಅದಾದ ನಂತರ ನೀವು ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಆದರೆ ತಗೊಂಡು ನೀವು ಆದರೆ ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗ್ತೀರಾ. ಇಲ್ಲಿ ನೋಡ್ಬೋದು, ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಈಸ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದಿ ಅಲಾಟೆಡ್ ಕಾಲೇಜ್, ದೇರ್ಫೋರ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಫರ್ ಫರ್ದರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ಎನಿ ಸಬ್ಸಿಕ್ವೆಂಟ್ ರೌಂಡ್ ಫರ್ ಎನಿ ಡಿಸಿಪ್ಲೈನ್. ಅಂದರೆ ನೀವು ಚಾಯ್ಸ್ 1 ಕೊಟ್ಬಿಟ್ರೆ ನೀವು ನೆಕ್ಸ್ಟು ಸೆಕೆಂಡ್ ರೌಂಡ್ ಆಗಲಿ ಥರ್ಡ್ ರೌಂಡ್ ಏನಾದರೂ ಬಿಟ್ಟರೆ ಇನ್ ಕೇಸು ಯಾವುದೇ ರೌಂಡ್ಸ್ ಆದರೆ ಪಾರ್ಟಿಸಿಪೇಟ್ ಮಾಡೋಕ್ಕಾದರೆ ಆಗಲ್ಲ. ನೀವು ಕಂಪಲ್ಸರಿ ಒಂದು ಆ ಕಾಲೇಜ್ಗಾದರೆ ಜಾಯ್ನ್ ಆಗಲೇಬೇಕಾಗುತ್ತೆ, ಒಂದು ಫೀಸ್ ಆದರೆ ಪೇ ಮಾಡಿ. ನೋಡೋದು, ಸಚ್ ಕ್ಯಾಂಡಿಡೇಟ್ ಶುಡ್ ಡೌನ್ಲೋಡ್ ದಿ ಚಲನ್ ಫ್ರಮ್ KA ವೆಬ್ಸೈಟ್, ಪೇ ದಿ ಪ್ರಿಸ್ಕ್ರೈಬ್ಡ್ ಫೀಸ್ ಅಟ್ ದಿ ಸ್ಪೆಸಿಫೈಡ್ ಬ್ಯಾಂಕ್ಸ್, ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಫ್ರಮ್ KA ವೆಬ್ಸೈಟ್ and report to the college on or before the last date mentioned in the admission order. ಅದಾದ ನಂತರ ನೀವು ಒಂದು KA ಅಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ID ಮೂಲಕ ನೀವು ಲಾಗಿನ್ ಆದರೆ, ರಿಪೋರ್ಟ್ ಟು KA ಅಂದರೆ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಿ ಅಂತ ರಿಪೋರ್ಟ್ ಆಗಬೇಕಾಗುತ್ತೆ KA ವೆಬ್ಸೈಟಲ್ಲಿ. ಆ ಒಂದು ಲಾಗಿನ್ IDಯಲ್ಲಿ ಲಾಗಿನ್ ಆದರೆ ನಿಮಗೆ ಅಲ್ಲೇ ತೋರಿಸುತ್ತೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ, ಅಲ್ಲಿ ಬಂದು ಕಾಲೇಜ್ಗೆ ಹತ್ರ ರಿಪೋರ್ಟ್ ಆಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಫರ್ದರ್ ದಿ ಕಾಲೇಜ್ ಅಥಾರಿಟಿ ವಿಲ್ ಹ್ಯಾವ್ ಟು ಲಾಗಿನ್ ಟು ದೇರ್ ಕಾಲೇಜ್ ಲಾಗಿನ್ ID ಆ್ಯಂಡ್ ರಿಪೋರ್ಟ್ ಟು ದಿ ರೆಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಹ್ಯಾಸ್ ಜಾಯಿನ್ ದಿ ಕಾಲೇಜ್. ಅದಾದ ನಂತರ ಕಾಲೇಜು ಒಂದು KA ಕಡೆಯಿಂದ ಇಷ್ಟೊಂದು ಅಡ್ಮಿಷನ್ಸ್ ಆದರೆ ನಮಗೆ ಗೌರ್ಮೆಂಟ್ ಕೋಟಾದಿಂದ ಫಿಲ್ ಆಗಿದೆ, ಈ ಸೀಟ್ ಆದರೆ ಬ್ಲಾಕ್ ಆಗಿದೆ ಅಂತ ಅವರು ಒಂದು ರಿಪೋರ್ಟ್ ಆದರೆ ಮಾಡ್ತಾರೆ KAಗೆ. ಅದರಿಂದ ನೀವು ನಿಮಗೆ ಫರ್ದರಲ್ಲಿ ಒಂದು SSP ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲದಕ್ಕೂ ನಿಮಗೆ SSP ಪೋರ್ಟಲ್ ಮುಖಾಂತರ ಹಾಗೆ ಒಂದು KA ಅಡ್ಮಿಷನ್ ಮುಖಾಂತರ ಆಗಿರೋದಕ್ಕೆ ಒಂದು ಲಿಂಕ್ ಆದರೆ ಆಗುತ್ತೆ. ಅದರಿಂದ ನೀವು ಸ್ಕಾಲರ್ಶಿಪ್ಗೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನೀವು ಜಾಯ್ನಿಂಗ್ ರಿಪೋರ್ಟು ಫಿಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಇಫ್ ಎ ಕ್ಯಾಂಡಿಡೇಟ್ಸ್ ಫೇಲ್ಸ್ ಟು ರಿಪೋರ್ಟ್ ಬ್ಯಾಕ್ ಟು KA ದಟ್ ದೇ ಹ್ಯಾವ್ ಜಾಯಿಂಡ್ ದೆನ್ ಸೀಟ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಈವನ್ ದೋ ದೇ ಮೈಟ್ ಹ್ಯಾವ್ ಫಿಸಿಕಲಿ ಜಾಯಿಂಡ್. ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಒರಿಜಿನಲ್ಲು, ಇಲ್ಲಿ ಬಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಲಿಂಕಲ್ಲಿ ನೀವು ರಿಪೋರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಸೀಟ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಒಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಲಿಂಕ್ ಆದರೆ ಆಫ್ಟರ್ ಜಾಯ್ನಿಂಗ್ ಟು ಕಾಲೇಜು ಚಾಯ್ಸ್ 1 ಕೊಟ್ಟಿರೋ ವಿದ್ಯಾರ್ಥಿಗಳಾದರೆ ಫಿಲ್ ಮಾಡಬೇಕಾಗುತ್ತೆ. ಆಗ ನಾನು ಟೈಮ್ ಟು ಟೈಮ್ ನಿಮಗೆ ಅಪ್ಡೇಟ್ಸ್ ಆದರೆ ಕೊಡ್ತಾ ಇರ್ತೀನಿ. ನೀವು ಅದರಿಂದ ಜಾಯ್ನಿಂಗ್ ರಿಪೋರ್ಟ್ ಎಲ್ಲ ಫಿಲ್ ಮಾಡ್ಬೋದು. ಇಲ್ಲಿ ಇಂಪ್ಲಿಕೇಶನ್ಸ್ ಏನಾದರೂ ಬರ್ಬೋದಾ ಅಂದರೆ ನೋಡ್ಬೋದು, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ಸು. ಅಂದರೆ ನಾನು ಈಗಾಗಲೇ ತಿಳಿಸಿದಂಗೆ ನೀವು ಸೆಕೆಂಡ್ ರೌಂಡು ಹಾಗೆ ಥರ್ಡ್ ರೌಂಡ್ ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೀವು ಆಲ್ರೆಡಿ ಸ್ಯಾಟಿಸ್ಫೈಡು, ನಮಗೆ ಅದೇ ಕಾಲೇಜ್ ಇರಲಿ, ನಮಗೆ ಬೇರೆ ಕಾಲೇಜಸ್ಸು ಬೇಡ, ನಮಗೆ ಬೆಟರ್ ಕಾಲೇಜು ಸಿಗಲ್ಲ ಅಂತ ಡಿಸೈಡ್ ಮಾಡಿದ ನಂತರನೇ ಒಂದು ಚಾಯ್ಸ್ 1 ಆದರೆ ಕೊಡಬೇಕಾಗುತ್ತೆ. ಸೊ ಅದರಿಂದ ಕೇರ್ಫುಲ್ಲಾಗಿ ನಿಮ್ಮ ಪೇರೆಂಟ್ಸ್ ಜೊತೆ ಹಾಗೆ ಫ್ರೆಂಡ್ಸು ಯಾರಾದರೂ ನಿಮ್ಮ ಕೊಲೀಗ್ಸು ಯಾರಾದರೂ ಗೊತ್ತಿರೋರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ, ಹಾಗೆ ನೀವು ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಬಿಡ್ತಾರೆ ಅಷ್ಟೊತ್ತಿಗೆ ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೋಡಿಕೊಂಡು ನಿಮಗೆ ಇನ್ನೂ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಆದರೆ ಇಲ್ಲ ಅಂದಾಗ ಮಾತ್ರ ಒಂದು ಚಾಯ್ಸ್ 1 ಆದರೆ ಕೊಡಿ ಅಂತ ನಾನಾದರೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ನೀವು ಚಾಯ್ಸ್ 2ಗಾದರೆ ಹೋಗ್ಬೋದು, ನಿಮ್ಮ ಸೀಟ್ನ ಹೋಲ್ಡ್ ಮಾಡಿ ಇಟ್ಕೊಂಡು. ನೋಡ್ಬೋದು, ಬಿಫೋರ್ ಆಪ್ಟಿಂಗ್ ದಿಸ್ ಚಾಯ್ಸ್ ಕ್ಯಾಂಡಿಡೇಟ್ಸ್ ಈಸ್ ಅಡ್ವೈಸ್ ಟು ಬಿ ಶೂರ್ ಆ್ಯಸ್ he or she ಕೆನಾಟ್ ಕಮ್ ಬ್ಯಾಕ್ ಟು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಇನ್ PGCET 2024. ನೀವು ಚಾಯ್ಸ್ 1 ಕೊಟ್ಬಿಟ್ಟಿದ್ದಾರೆ ಅಂದರೆ ಮತ್ತೆ ನೀವು ಯಾವುದೇ ರೀತಿ ಫರ್ದರ್ ಕೌನ್ಸಿಲಿಂಗು ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ ಚಾಯ್ಸ್ 1 ಕೊಟ್ಟ ವಿದ್ಯಾರ್ಥಿಗಳು. ಸೊ ಅದರಿಂದ ಕೇರ್ಫುಲ್ಲಾಗಿ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಈ ಕಂಪ್ಲೀಟು PPTನೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿರ್ತೀನಿ, ನೀವು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿ ಹಾಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ PGCET 2024 ಅಫಿಷಿಯಲ್ ಬ್ರೌಚರ್ ಇದ್ದರೆ ಅದರಲ್ಲೂ ಕ್ಲಿಯರ್ ಆಗಿದೆ. ಆದರೂ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿದ್ದಕ್ಕೆ ನಾನು ಈ ವಿಡಿಯೋ ಆದರೆ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಮಾಡ್ತಿದ್ದೀನಿ.
ನೋಡ್ಬೋದು. ಅಲ್ಲಿ ಸಿಕ್ಕಿರೋ ಕಾಲೇಜು ಅಂದರೆ ಫಸ್ಟ್ ರೌಂಡು ಅಲ್ಲಿ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫೈ ಆಗಿ ನೆಕ್ಸ್ಟು ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ನನಗೆ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ಅಂದ್ಕೊಂಡಿರೋರು ಚಾಯ್ಸ್ 2 ಆದರೆ ಕೊಡಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಒಳ್ಳೆಯ ಕಾಲೇಜ್ ಏನಾದರೂ ಅದಕ್ಕಿಂತ ಮೇಲೆ ಇರೋ ಆಪ್ಷನ್ನು ಅಂದರೆ ನೀವು ಥರ್ಡ್ ಕಾಲೇಜ್ ಸಿಕ್ಕಿದ್ರೆ ನೆಕ್ಸ್ಟು ಒಂದು ಸೆಕೆಂಡು ಇಲ್ಲ ಫಸ್ಟ್ ಕಾಲೇಜ್ ಸಿಗುತ್ತೆ ಅಂತ ನೀವು ಚಾಯ್ಸ್ 2 ಆದರೆ ಮಾಡ್ತೀರಾ. ಇನ್ ಕೇಸು ನಿಮಗೆ ಚಾಯ್ಸ್ 2 ಇದು ಸೆಕೆಂಡು ಹಾಗೆ ಫಸ್ಟ್ ಕಾಲೇಜ್ ಸಿಗಲಿಲ್ಲ ಅಂದರೆ ನಿಮಗೆ ಹೆಂಗೂ ಆಲ್ರೆಡಿ ಸಿಕ್ಕಿರೋ ಥರ್ಡ್ ಕಾಲೇಜ್ ಆದರೆ ಹಾಗೆ ಉಳಿದಿರುತ್ತೆ. ಅದರಿಂದ ನೀವು ಆ ಕಾಲೇಜ್ಗಾದರೆ ಜಾಯ್ನ್ ಆಗ್ಬೋದು. ಅದಕ್ಕೆ ನೀವು ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 1 ಹಾಗೆ ಚಾಯ್ಸ್ 2 ಕೊಟ್ಟವರು ಇಬ್ಬರು ಅಷ್ಟೇ ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ನೀವು ಆದರೆ KA ಫೀಸ್ನ ಪೇ ಮಾಡಿ ನೆಕ್ಸ್ಟ್ ರೌಂಡ್ ಆದರೆ ಚಾಯ್ಸ್ 2 ಕೊಟ್ಟವರು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು. ಆದರೆ ಫೀಸ್ ಕಂಪಲ್ಸರಿ ಪೇ ಮಾಡಲೇಬೇಕಾಗುತ್ತೆ. ಆಗ ಹೋಲ್ಡಲ್ಲಿರುತ್ತೆ ನಿಮ್ಮ ಸೀಟು. ನೋಡ್ಬೋದು, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್. ಐ ವಿಲ್ ಪೇ ದಿ ಪ್ರಿಸ್ಕ್ರೈಬ್ಡ್ ಫೀಸ್ ಬೈ ಡೌನ್ಲೋಡಿಂಗ್ ದಿ ಚಲನ್ ಆರ್ ಅಲಾಟೆಡ್ ಡೀಟೇಲ್ಸ್ ಫ್ರಮ್ ದಿ KA ವೆಬ್ಸೈಟ್ ಫಾರ್ ದಿ ಸೀಟ್ ಕನ್ಫರ್ಮ್ಡ್ ಆರ್ ಅಲಾಟೆಡ್ ಇನ್ ದಿ ಫಸ್ಟ್ ರೌಂಡ್ ಅಂತ. In case if better option gets allotted in the second round, then earlier allotted seat gets cancelled automatically, or if better option seats are not allotted in the second round, then the earlier allotted seat shall remain in candidate's favor. ನಿಮಗೆ ಇನ್ ಕೇಸ್ ಏನಾದರೂ ಒಳ್ಳೆ ಕಾಲೇಜು ಅಂದರೆ ನಿಮಗೆ ಥರ್ಡ್ ಕಾಲೇಜ್ ಸಿಕ್ಕಿದ್ದು ನೆಕ್ಸ್ಟ್ ಇನ್ನೂ ಬೆಟರ್ ಕಾಲೇಜು ಸೆಕೆಂಡು ಇಲ್ಲ ಫಸ್ಟ್ ಕಾಲೇಜ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಆಗಿ ಸಿಕ್ಕಿರೋ ಕಾಲೇಜು ಆಟೋಮೆಟಿಕ್ಕಾಗಿ ಆ ಸೀಟ್ ಆದರೆ ಕ್ಯಾನ್ಸಲ್ ಆಗಿಬಿಟ್ಟು ನೆಕ್ಸ್ಟು ಬೇರೆಯವ್ರಿಗಾದರೆ ಆಗ ಸೀಟ್ ಆದರೆ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಇನ್ ಕೇಸು ನಿಮಗೆ ಯಾವುದು ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಹೆಂಗೂ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಹಾಗೆ ಇರುತ್ತೆ. ಅದರಿಂದ ನೀವು ಚಾಯ್ಸ್ 2 ಆದರೆ ಪ್ರಿಫರ್ ಮಾಡಬೇಕಾದ್ರೆ ಒಮ್ಮೆ ನೋಡಿಕೊಂಡು ನೀವು ಆದರೆ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಇಲ್ಲ ಫೀಸ್ ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಬೆಟರು ಎಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಕೊಡೋದು ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇನ್ ಕೇಸು ನಿಮಗೆ ಅದೇ ಒಂದೇ ಕಾಲೇಜ್ ಹಾಕಿ ಅದೇ ಸ್ಯಾಟಿಸ್ಫೈ ಇದೆ ಅಂದರೆ ನೀವು ಚಾಯ್ಸ್ 1 ಆದರೆ ಹೋಗ್ಬೋದು. ಇಲ್ಲಿ ಇಂಪ್ಲಿಕೇಶನ್ಸ್ ಏನಾದರೂ ಇದೆಯಾ ಅಂದರೆ ಇಲ್ಲಿ ನೋಡ್ಬೋದು. Eligible to participate in the subsequent round by making payment and keeping the seat allotted on hold. However, if a seat in the better options gets allotted, the candidate loses his hold seat. ಅಂದರೆ ಇನ್ ಕೇಸು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ಸ್ಯಾಟಿಸ್ಫೈ ಆಗಿದ್ದು ಅದೇ ಚೆನ್ನಾಗಿದೆ ಅಂತ ಸುಮ್ಮನೆ ನೋಡೋಣ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಯಾವುದಾದ್ರು ಕಾಲೇಜ್ ಸಿಗುತ್ತಾ ಅಂತ ಏನಾದರೂ ಪಾರ್ಟಿಸಿಪೇಟ್ ಮಾಡಿ. ಇನ್ ಕೇಸು ನಿಮಗೆ ಯಾವುದಾದ್ರೂ ಬೇರೆ ಕಾಲೇಜ್ ಸಿಕ್ಬಿಟ್ಟಿದೆ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ನಿಮಗೆ ಉಳ್ಕೊಂಡಿರಲ್ಲ. ಆಮೇಲೆ ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ಬೇಕು ಅಂದರೆ ಯಾರು ಆ ಕಾಲೇಜ್ ಆದರೆ ಸಿಗೋದಿಲ್ಲ, ನಿಮಗೆ ಕೊಡೋದು ಇಲ್ಲ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಆದರೆ ಸಿಗುತ್ತೋ ಆ ಕಾಲೇಜ್ಗೆ ಕಂಪಲ್ಸರಿ ನೀವು ಜಾಯ್ನ್ ಆಗಲೇಬೇಕಾಗುತ್ತೆ. ಇಲ್ಲ ನಿಮ್ಮ ಫೀಸಲ್ಲಿ ಮತ್ತೆ ರೀಫಂಡ್ ನೀವು ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಿಂದ ಕ್ವಿಟ್ಟಾಗಿ ಮತ್ತೆ ಒಂದು 5,000 ಆದರೆ ಇಟ್ಕೊಂಡು ರೀಫಂಡ್ ಲಿಂಕ್ ಆದರೆ ಫಿಲ್ ಮಾಡಿರ್ತೀರ, ಅಷ್ಟು ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ. ಆದರೆ ನಿಮಗೆ ಯಾವುದೇ ರೀತಿ ಕಾಲೇಜ್ ಆದರೆ ಸಿಗೋದಿಲ್ಲ. ನೀವು PGCET 24ಇಂದ ಕ್ವಿಟ್ ಆಗಬೇಕಾಗುತ್ತೆ. ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಾದರೆ ಕಂಪಲ್ಸರಿ ಜಾಯ್ನ್ ಆಗಲೇಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಕಂಪಲ್ಸರಿ ಜಾಯ್ನ್ ದಿ ಸೆಲೆಕ್ಟೆಡ್ ಕಾಲೇಜ್ ಆಫ್ಟರ್ ದಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿತೌಟ್ ಗಿವಿಂಗ್ ಎನಿ ರೀಸನ್ಸ್ ಆರ್ ಎಕ್ಸ್ಕ್ಯೂಸಸ್. ನೀವು ಯಾವುದೇ ಎಕ್ಸ್ಕ್ಯೂಸಸ್ಸು ರೀಸನ್ಸ್ ಏನು ಕೊಡೋಂಗಿಲ್ಲ. ಚಾಯ್ಸ್ 2 ಕೊಟ್ಟ ಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕುತ್ತೋ ಆ ಕಾಲೇಜ್ಗೆ ಹೋಗಲೇಬೇಕಾಗುತ್ತೆ. ಇನ್ ಕೇಸು ಸಿಗಲಿಲ್ಲ ಅಂದರೆ ನಿಮಗೆ ಹೆಂಗೂ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಇರುತ್ತೆ. ಇನ್ನು ಚಾಯ್ಸ್ 3 ಬಗ್ಗೆ ನೋಡೋದಾದರೆ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ವಿತ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದಿ ಅಲಾಟೆಡ್ ಆಪ್ಷನ್ಸ್ ಬೈ ಸರೆಂಡರಿಂಗ್ ದಿ ಅಲಾಟೆಡ್ ಸೀಟ್. ನೀವು ಏನಾದರೂ ಚಾಯ್ಸ್ 3 ಕೊಟ್ಬಿಟ್ಟಿದ್ದೀರಾ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ಕಿದರೆ ಆ ಕಾಲೇಜು ಆಟೋಮೆಟಿಕ್ಕಾಗಿ ಡಿಲೇಟ್ ಆಗುತ್ತೆ. ನೆಕ್ಸ್ಟ್ ಏನಾದರೂ ಬೆಟರ್ ಕಾಲೇಜಸ್ಸು ಸಿಗೋ ಚಾನ್ಸಸ್ ಇದ್ದರೆ ನಿಮಗೆ ಆ ಕಾಲೇಜಸ್ ಆದರೆ ಸಿಗುತ್ತೆ. ಆದರೆ ನೀವು ಡಿಲೇಟ್ ಮಾಡಿರೋ ಸೀಟ್ ಆದರೆ ಆ ಕಾಲೇಜು ನಿಮ್ಮ ಆಪ್ಷನ್ ರೌಂಡಿಂದ ಆ ಲಿಸ್ಟಿಂದ ಆದರೆ ಎಕ್ಸಿಟ್ ಆಗುತ್ತೆ. ನಿಮಗೆ ಆ ಕಾಲೇಜ್ ಆದರೆ ಮತ್ತೆ ಆದರೆ ಸಿಗೋದಿಲ್ಲ. ಅದಕ್ಕಿಂತ ಬೆಟರ್ ಆಪ್ಷನ್ಸ್ ಏನಾದರೂ ಸಿಕ್ಕಿದ್ರೆ ಮಾತ್ರ ಆ ಕಾಲೇಜಸ್ಗಾದರೆ ಹೋಗ್ಬೋದು. ನಿಮಗೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಡಿಲೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ಇಂಪ್ಲಿಕೇಶನ್ಸ್ ಅಂದರೆ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಆ್ಯಂಡ್ ನೋ ಹೋಲ್ಡ್ ಆನ್ ಸೀಟ್ ಅಲಾಟೆಡ್ ಸೀಟ್. ಅಂದರೆ ನೀವಾದರೆ ಸೆಕೆಂಡ್ ರೌಂಡು ಹಾಗೆ ಏನಾದರೂ ಎಕ್ಸ್ಟೆನ್ಷನ್ ರೌಂಡ್ ಏನಾದರೂ ಕಂಡಕ್ಟ್ ಮಾಡಿದರೆ ಒಂದು 6 ರೌಂಡ್ಸ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಏನಾದರೂ ನಿಮಗೆ ಸೀಟ್ ಯಾವುದು ಅಲಾಟ್ ಆಗಲಿಲ್ಲ ಅಂದರೆ ನೀವೆಲ್ಲ ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ಅಂತ ಜಾಸ್ತಿ ಇರೋ ಕಾಲೇಜಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ನೀವು ಈ PGCET 24ಅಲ್ಲಿ ನಿಮಗೆ ಯಾವುದೇ ಕಾಲೇಜು ಸಿಗದೆ ಆಗ್ಬೋದು. ಅದರಿಂದ ನೀವು ಈ ವರ್ಷ ಆದರೆ ಕಾಲೇಜ್ಗೆ ಜಾಯ್ನ್ ಆಗದೆ ಇರ್ಬೋದು, ಅಷ್ಟು ಪ್ರಾಬ್ಲಮ್ ಆದರೆ ಆಗುತ್ತೆ. ಅದರಿಂದ ಚಾಯ್ಸ್ 3 ಯಾರಾದರೂ ಕೊಡ್ತೀರಾ ಅವರಾದರೆ ಒಮ್ಮೆ ನೀಟಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಪೇರೆಂಟ್ಸು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ ಆದರೆ ಕೊಡಬೇಕಾಗುತ್ತೆ. ನಿಮಗೆ ಸಿಕ್ಕಿರೋ ಕಾಲೇಜು ಬೇಡ ಅಂದಾಗ ಮಾತ್ರ ಈ ಕಾಲೇಜ್ ಆದರೆ ಕೊಡಬೇಕಾಗುತ್ತೆ. ಆದರೆ ಚಾಯ್ಸ್ 3 ಕೊಟ್ಟರೆ ನೀವು ಯಾವುದೇ ರೀತಿ ಫೀಸ್ ಆದರೆ ಪೇ ಮಾಡೋಂಗಿಲ್ಲ. ಯಾಕಂದರೆ ನೀವು ಆಲ್ರೆಡಿ ನಿಮಗೆ ಸಿಕ್ಕಿರೋ ಕಾಲೇಜು ಬೇಡ ಅಂತಿದ್ರೆ ಅದು ಅದರಿಂದ ಆ ಕಾಲೇಜ್ ಆಟೋಮೆಟಿಕ್ಕಾಗಿ ಡಿಲೇಟ್ ಆಗಿ ನೆಕ್ಸ್ಟ್ ರೌಂಡ್ಗಾದರೆ ಸೀಟ್ ಮ್ಯಾಟ್ರಿಕ್ಸ್ಗಾದರೆ ಹ್ಯಾಡ್ ಆಗುತ್ತೆ. ಆ ಕಾಲೇಜ್ ಬೇರೆ ಹುಡುಗರಿಗಾದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಅದರಿಂದ ಇಲ್ಲಿ ನೋಡ್ಬೋದು ಆ್ಯಕ್ಷನ್ನು ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ರಿಟೈನ್ ಓನ್ಲಿ ಸಚ್ ಆಪ್ಷನ್ಸ್ ಇಫ್ ದಿ ಸೀಟ್ ಈಸ್ allotted they have to compulsorily join the selected college in the second round seat allotment without giving any reasons or excuses.
ನಿಮಗೆ ಫಸ್ಟ್ ಸಿಕ್ಕಿರೋ ಕಾಲೇಜು ಬೇಡ ಅಂತ ಆಲ್ರೆಡಿ ಡಿಲೀಟ್ ಮಾಡಿಬಿಟ್ಟಿರ್ತೀರ, ಅದ್ರ ಮೇಲೆ ಇರೋ ಆಪ್ಷನ್ಸ್ ಅಷ್ಟೇ ನಿಮಗೆ ಚಾಯ್ಸ್ ಎಂಟ್ರಿಗೆ ಆದರೆ ಹೋಗುತ್ತೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಸಿಕ್ಕಿದ್ರೆ 100% ನೀವು ಆ ಕಾಲೇಜ್ಗಾದರೆ ಜಾಯ್ನ್ ಆಗಲೇಬೇಕಾಗುತ್ತೆ. ಯಾವುದೇ ರೀಸನ್ಸು ಎಕ್ಸ್ಕ್ಯೂಸಸ್ ಆದರೆ ಕೊಡೋ ಹಾಗಿಲ್ಲ. ಆ ಕಾಲೇಜ್ಗಾದರೆ ಫೀಸ್ ಎಲ್ಲ ಪೇ ಮಾಡಿ ನೀವು ಅದರ ಕಾಲೇಜ್ಗೆ ಕಂಪಲ್ಸರಿ ಜಾಯ್ನ್ ಆಗಲೇಬೇಕಾಗುತ್ತೆ. ಇನ್ನು ಚಾಯ್ಸ್ 4 ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮಗೆ ಸಿಕ್ಕಿರೋ ಕಾಲೇಜಸ್ ಯಾವುದು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ನಮಗೆ PGCET 2024 ಕೌನ್ಸಿಲಿಂಗ್ ಸಹವಾಸನೇ ಬೇಡ, ನಾವಾದರೆ ಬೇರೆ ಆಲ್ಟರ್ನೇಟಿವ್ ಆದರೆ ನೋಡ್ಕೊಂಡಿದ್ರಿ, ನಮಗೆ ಒಂದು ಮ್ಯಾನೇಜ್ಮೆಂಟ್ ಸೀಟ್ಸ್ ಆದರೆ ಇದೆ ಎಲ್ಲ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಾದರೆ ನೀವು ಚಾಯ್ಸ್ 4 ಆದರೆ ಕೊಟ್ಟು ನೀವು PGCET 2024 ಕೌನ್ಸಿಲಿಂಗ್ನ ಕ್ವಿಟ್ ಆದರೆ ಮಾಡೋಕ್ಕೆ ಒಂದು ಅವಕಾಶ ಆದರೆ ಇದೆ. ನೋಡ್ಬೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ KE ಅಲಾಟೆಡ್ ಸೀಟ್ ಆರ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ವೇರ್, ಸೊ ಐ ಆಮ್ ಕ್ವಿಟಿಂಗ್ ಅಂಡ್ ನಾಟ್ ಟು ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ಎನಿ ಆಫ್ ದಿ ಫರ್ದರ್ ರೌಂಡ್ಸ್. ನೀವು ಯಾವುದೇ ಸೆಕೆಂಡ್ ಆಗಲಿ ಥರ್ಡ್ ಆಗಲಿ ಯಾವುದೇ ರೌಂಡ್ ಆಗಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾದ್ರೆ ಇಷ್ಟ ಇಲ್ಲ, ನಮಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿದೆ, ಹಾಗೆ ಬೇರೆ ಕಡೆ ನಾವು ಸೀಟ್ಸ್ ಆದರೆ ನೋಡಿದರೆ ನಮಗೆ ಯಾವುದೇ ರೀತಿ KE ಕಡೆಯಿಂದ ನಮಗೆ ಸೀಟ್ ಆದರೆ ಬೇಡ ಅಂತ ಅನ್ನೋ ವಿದ್ಯಾರ್ಥಿಗಳಾದರೆ ಚಾಯ್ಸ್ 4 ಆದರೆ ಕೊಟ್ಟು ನೀವು ಕೌನ್ಸಿಲಿಂಗ್ ಪ್ರೊಸೆಸ್ನಾದರೆ ಕ್ವಿಟ್ ಆದರೆ ಮಾಡ್ಬೋದು. ಇಲ್ಲಿ ಇಂಪ್ಲಿಕೇಶನ್ ಅಂದರೆ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಆ್ಯಂಡ್ ನೋ ಹೋಲ್ಡ್ ಆನ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ಸೀಟ್ ಅಲಾಟೆಡ್ ಅರ್ಲಿಯರ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಇನ್ ಕೇಸ್ ಏನಾದರೂ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದು, ನಮಗೆ ಆ ಕಾಲೇಜ್ ಚೆನ್ನಾಗಿಲ್ಲ, ನಮ್ಗೆ ಇನ್ನೂ ಮ್ಯಾನೇಜ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ಚೆನ್ನಾಗಿದೆ, ನಾವು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಾದರೆ ನೀವು ಅದರ ಚಾಯ್ಸ್ 4 ಕೊಟ್ಟು ಕ್ವಿಟ್ ಆದರೆ ಆಗ್ಬೋದು. ಆ ಕಾಲೇಜ್ ಆದರೆ ಡಿಲೇಟ್ ಆಗಿ ನೆಕ್ಸ್ಟ್ ರೌಂಡ್ಗಾದರೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಆಗಿ ಬೇರೆ ವಿದ್ಯಾರ್ಥಿಗಳಿಗಾದರೆ ಅಲಾಟ್ ಆಗುತ್ತೆ. ಯಾಕಂದರೆ ಯಾವುದೇ ಸೀಟ್ನ ಗೌರ್ಮೆಂಟ್ ಕೋಟಾಯಿಂದ ಮಿಸ್ಯೂಸ್ ಆದರೆ ಆಗಬಾರ್ದು ಅಂತ KE ಆದರೆ ಭಾವಿಸುತ್ತೆ. ಅದರಿಂದ ನೆಕ್ಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ಗಾದರೆ ಆ್ಯಡ್ ಆಗುತ್ತೆ. ನಾನಾದರೆ ಮ್ಯಾನೇಜ್ಮೆಂಟ್ಗೆ ಹೋಗೋದಕ್ಕಿಂತ ನೀವು ಬೆಟರ್ PGCETಯಿಂದ ಹೋಗೋದೇ ಬೆಸ್ಟ್ ಅನ್ಸ. ನಿಮ್ಮ ಹತ್ರ ಫೀಸಸ್ಸು ಜಾಸ್ತಿ ಇದ್ದರೆ ನೀವು ಪೇ ಮಾಡಿ ಮ್ಯಾನೇಜ್ಮೆಂಟ್ ಕೋಟಾಗಾದರೆ ಹೋಗ್ಬೋದು. ಒಂದು ಸುಮಾರು 4-5 ಲಕ್ಷ ಆದರೆ ಆಗುತ್ತೆ. MBAಗೆಲ್ಲ ಒಂದು MTech ಎಲ್ಲ ಕೋರ್ಸಸ್ಗೂ ಆಲ್ಮೋಸ್ಟ್ 4 to 5 lakhs ಹತ್ರ ಆಗುತ್ತೆ. ಅದರಿಂದ ನೀವು ಯಾವುದೇ ರೀತಿ ಸ್ಕಾಲರ್ಶಿಪ್ಗೂ ಎಲಿಜಿಬಲ್ ಇರೋದಿಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾದರೆ. ಇನ್ ಕೇಸ್ PGCET ಕೌನ್ಸಿಲಿಂಗ್ ಮುಖಾಂತರ ಆದರೆ ನಿಮಗೆ ಸ್ವಲ್ಪ ಫೀಸ್ ರಿಂಬರ್ಸ್ಮೆಂಟ್ ಅಂತ ಒಂದು 30 to 40% ಅಟ್ಲೀಸ್ಟ್ ನೀವು ಫೀಸ್ ಪೇ ಮಾಡಿರೋದ್ರಲ್ಲಿ ನಿಮಗೆ ಫೀಸ್ ರಿಂಬರ್ಸ್ಮೆಂಟ್ ಆದರೆ ಆಗುತ್ತೆ. ಇಲ್ಲಿ ಅರೌಂಡ್ 2 lakhs ನಿಮ್ಮ ಕೋರ್ಸಸ್ ಆದರೆ ಮುಗಿಯೋ ಚಾನ್ಸಸ್ ಆದರೆ ಇರುತ್ತೆ. ಅದರಿಂದ ನಾನಾದರೆ PGCET 24 ನೀವು ಹೆಂಗೂ ಎಲಿಜಿಬಿಲಿಟಿ ಟೆಸ್ಟ್ ಆದರೆ ಬರೆದು ಇಷ್ಟು ದೂರ ಬಂದಿದ್ದೀರಾ, ಕೌನ್ಸಿಲಿಂಗ್ ಆದರೆ ಮಾಡಿಸಿ ಈಗ ಕಾಲೇಜ್ಗಾದರೆ ಅಲಾಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಅದರಿಂದ ಒಂದು ಯಾರು ಚಾಯ್ಸ್ 4 ಆದರೆ ಕೊಡಬೇಡಿ ಅಂತಲೇ ನಾನಾದರೆ ಹೇಳ್ತೀನಿ. ಅದ್ರ ಮೇಲೆ ನೀವಾದರೆ ಡಿಸಿಷನ್ ಆದರೆ ತಗೊಳ್ಳಿ, ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ನಿಮಗೆ ಬೆಸ್ಟ್ ಒಂದು ಒಳ್ಳೆ ಕಾಲೇಜ್ ಯಾವುದಾದ್ರೂ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಕೊಟ್ಟು ನಿಮ್ಮ ಮನೆಯಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿದ್ದರೆ ಮಾತ್ರ ಒಂದು ಮ್ಯಾನೇಜ್ಮೆಂಟ್ ಕೋಟಾಗಾದರೆ ಹೋಗಿ. ಇನ್ ಕೇಸು ವಾಟ್ ಹ್ಯಾಪನ್ಸ್ ಇಫ್ ಯು ವೋಂಟ್ ಮೇಕ್ ಎನಿ ಚಾಯ್ಸ್ ಎಂಟ್ರಿ, ಅಂದರೆ ನೀವು ಇನ್ ಕೇಸು ನಾವು ಚಾಯ್ಸ್ ಎಂಟ್ರಿ ಮಾಡೋಲ್ಲ, ನಾವು ಚಾಯ್ಸ್ ಎಂಟ್ರಿನೇ ಮಾಡಲಿಲ್ಲ ಅಂದರೆ ನಮ್ಗೆ ಏನಾಗುತ್ತೆ ಅಂತ ಕೇಳ್ಬೋದು. ಇಲ್ಲಿ ನೋಡ್ಬೋದು, ಇಫ್ ಎ ಕ್ಯಾಂಡಿಡೇಟ್ ಫೇಲ್ ಟು ಎಕ್ಸಸೈಸ್ ಎನಿ ಆಫ್ ದಿ ಎಬೋವ್ 4 ಚಾಯ್ಸಸ್ ವಿತಿನ್ ದಿ ಸ್ಟಿಪ್ಯುಲೇಟೆಡ್ ಡೇಟ್ ಅಂಡ್ ಟೈಮ್ ದೆನ್ ದಿ ಸೀಟ್ ಅಲಾಟೆಡ್ ಟು ಸಚ್ ಕ್ಯಾಂಡಿಡೇಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ವಿತೌಟ್ ಎನಿ ಫರ್ದರ್ ನೋಟಿಸ್ ಇನ್ ದಿ ರಿಗಾರ್ಡ್ ಅಂಡ್ ಹೂ ವಿಲ್ ನಾಟ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್. ಅಂದರೆ ನಿಮಗೆ ಇನ್ ಕೇಸ್ ನೀವು ಯಾವುದು ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂದರೆ ಚಾಯ್ಸ್ 1 to 4 ನಿಮಗೆ ಸಿಕ್ಕಿರೋ ಕಾಲೇಜ್ ಏನಾದರೂ ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಏನಾದರೂ ಕಾಲೇಜಸ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಆ ಸೀಟ್ ಆದರೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗೆ ನಿಮ್ಮ ಮೇಲೆ ಒಂದು ಇಂಪ್ಲಿಕೇಶನ್ ಆದರೆ ಆಗ್ತಾರೆ, ಒಂದು ಬ್ಯಾನ್ ಥರ. ನೀವು ನೆಕ್ಸ್ಟ್ ರೌಂಡ್ಸ್ ಆದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಸುಮಾರು ಸಲ ಒಂದು ನೆಕ್ಸ್ಟ್ ಇಯರು ಪಾರ್ಟಿಸಿಪೇಟ್ ಆದರೆ ಮಾಡೋಕ್ಕೆ ಆಗದಿರೋ ಇರ್ಬೋದು ನಿಮ್ಮ ಒಂದು PGCET 25 ಮತ್ತು ಎಕ್ಸಾಮಿನೇಷನ್ ಬರಿತೀನಿ ಅಂತ ಕೌನ್ಸಿಲಿಂಗ್ ಮುಖಾಂತರ KEಯಲ್ಲಿ ಸೀಟ್ ಅದ ತಗೋತೀನಿ ಅಂದರು, ಅದಕ್ಕೂ ಅವಕಾಶ ಕೊಡದೇ ಇರ್ಬೋದು. ಆದ್ದರಿಂದ ಎಲ್ಲರೂ ಕಂಪಲ್ಸರಿ ನಿಮಗೆ ನಿಮ್ಮ ಇಚ್ಛೆಯಂತೆ ಇಲ್ಲಿ 4 ಆಪ್ಷನ್ಸ್ ಆದರೆ ಇದೆ, ಅದರಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನಾದರೆ ಕಂಪಲ್ಸರಿ ಆದರೆ ಚಾಯ್ಸ್ ಎಂಟ್ರಿ ಆದರೆ ಮಾಡಿ. ಹಾಗೆ ಚಾಯ್ಸ್ ಎಂಟ್ರಿ ಬಂದಾಗ ಮಾರ್ಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಾಗ ನಾನು ಅದರ ರಿಮೈಂಡ್ ಆದರೆ ಮಾಡ್ತಾ ಇರ್ತೀನಿ. ಸೊ ಅದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಇನ್ ಕೇಸು ಇನ್ನೂ ನಿಮಗೇನಾದರೂ PGCET ಬಗ್ಗೆ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗಿ ಅಲ್ಲಿಂದನೂ ಮೆಸೇಜಸ್ ಆದರೆ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ಅಡ್ವೈಸು ಪರ್ಸನಲ್ ಅಸಿಸ್ಟೆನ್ಸ್ ಏನಾದರೂ ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಒಂದು NVR ಅಪ್ಡೇಟ್ಸ್ ಮೆಂಬರ್ ಕಮ್ಯುನಿಟಿ ಆದರೆ ಓಪನ್ ಇದೆ, ಜಾಯಿನ್ ಬಟನ್ ಮುಖಾಂತರ ನೀವಾದರೆ ಜಾಯಿನ್ ಆಗಿ ನಮ್ಮ ಪರ್ಸನಲ್ ಒಂದು ವಾಟ್ಸಪ್ ಮೆಸೇಜಸ್ ಮೂಲಕ ನೀವಾದರೆ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು. Thanks for watching guys, that's all for this video. Keep watching NVR updates for more educational and scholarship related updates. Thanks for watching guys, ಮುಂದಿನ ವಿಡಿಯೋ ಆದ್ರೆ ಸಿಗೋಣ.